35, I have to write the next class interval, which is having a class interval or class width of value 7 ಅಲ್ವಾ. ಸೊ ಪ್ರೀವಿಯಸ್ ಕ್ಲಾಸ್ ಇಂಟರ್ವಲ್ ಏನು ಬರ್ದಿದ್ವಿ 29 to 35 ಹೌದಾನೆ. ನೆಕ್ಸ್ಟ್ ಹಾಗಾದ್ರೆ ಏನು ಬರ್ಕೋಬೇಕು, ಇಟ್ ವಿಲ್ ಬಿ ಫ್ರಮ್ 36 to 42. ಯಾಕೆ 36 to 42 ಬರುತ್ತೆ, ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ 36 ಅಪ್ ಟು 42. ವಾಟ್ ವಿಲ್ ಬಿ ದ ಕ್ಲಾಸ್ ವಿತ್, ಎಸ್ ಯು ಹ್ಯಾವ್ 7, 36, 37, 38, 39, 40, 41, 42. ಸೊ ಐ ಹ್ಯಾವ್ ರಿಟನ್ 36 to 42. ಈಗ ಏನೇನು ಅಬ್ಸರ್ವೇಷನ್ಸ್ ಇದೆ 36 to 42 ಅನ್ನೋದು ಡಾಟಾದಲ್ಲಿ, ಅದಿಷ್ಟನ್ನು ಕೂಡ ನಾವಿಲ್ಲಿ ನೋಟ್ ಮಾಡ್ಕೋಬೇಕು ಅಲ್ವಾ. ಸೊ ಫಸ್ಟ್ ರೋಲ್ ನೋಡೋಣ. ಫಸ್ಟ್ ರೋಲ್ ಯಾವುದಾದ್ರೂ ಇದೆಯಾ ವ್ಯಾಲ್ಯೂ, ನೋ, ಎವ್ರಿಥಿಂಗ್ ವಿ ಹ್ಯಾವ್ ಆಲ್ರೆಡಿ ರಿಟನ್, isn't it? All the values we have already recorded in the observations. Next, if you check out in the second row, I can find out the value 36 alva. So 36 ಇದೆ ತಾನೆ ವ್ಯಾಲ್ಯೂ, yes, I can write here. ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಇದೆಯಾ, ಇಲ್ಲ. ಸೆಕೆಂಡ್ ರೋಲ್ ಎಲ್ಲನೂ ಬರೆದಾಗಿದೆ, ಎಲ್ಲ ವ್ಯಾಲ್ಯೂಸು ಆಲ್ರೆಡಿ ಅಬ್ಸರ್ವೇಷನ್ಸ್ ಕಾಲಮಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಚೆಕ್ಔಟ್ ಇನ್ ದ ಥರ್ಡ್ ರೋ. ಎಸ್, ಇನ್ ದ ಥರ್ಡ್ ರೋ ಐ ಹ್ಯಾವ್ ಒನ್ ವ್ಯಾಲ್ಯೂ ದಟ್ ಈಸ್ 37 ಅಲ್ವಾ. ಮತ್ತೆ ಯಾವುದಾದ್ರೂ ಇದೆಯಾ ವ್ಯಾಲ್ಯೂಸು, ಇಲ್ಲ. ಯಾವ ವ್ಯಾಲ್ಯೂ ಇಲ್ಲ, ಇಲ್ಲ ಬರೆದ್ಬಿಟ್ಟಿದ್ದೀವಿ. ಹಾಗಾದರೆ ಎಷ್ಟು ಅಬ್ಸರ್ವೇಷನ್ಸ್ ಇದೆ ನಮಗೆ ಲಾಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ, 2 ಅಬ್ಸರ್ವೇಷನ್ಸ್ ಅಷ್ಟೇ. ನಾವು ಡಾಟಾ ನೋಡಿದಾಗ ನಮಗೆ ಎಷ್ಟು ಅಬ್ಸರ್ವೇಷನ್ ಸಿಕ್ಕಿದೆ ಲಾಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ, ದಟ್ ಈಸ್ ಫ್ರಮ್ 36 to 42 ಅನ್ನು ಏನು ಬರೀತೀರಾ ಹೇಳಿ, 36 and 37 ಇದೆ. ಸೊ ಹಾಗಾದರೆ 2 ಅಬ್ಸರ್ವೇಷನ್ಸ್ ಇದೆ, ಅದು ಟ್ಯಾಲಿ ಮಾಡಬೇಕಂದ್ರೆ 1, 2 ಹ್ಯಾವ್ ರಿಟರ್ನ್. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಇಲ್ಲಿ ನಾವು ಮಾಡಿರೋವಂಥ ಪ್ರಾಬ್ಲಮ್ ಕರೆಕ್ಟ್ ಇದೆನೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗಬೇಕು ಹೇಳಿ. ಎಸ್, ಇಲ್ಲಿ ನಂಬರ್ ಆಫ್ values in the data or number of observations in the data should be equal to the frequency. ಓಕೆ, ನಮಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಬಂದಿದೆಯೋ ಅದಿಷ್ಟು ಆ್ಯಡ್ ಮಾಡಿದಾಗ ಬರೋವಂಥ ವ್ಯಾಲ್ಯೂ ಮತ್ತು ಡಾಟಾದಲ್ಲಿ ಕೊಟ್ಟಿರೋವಂಥ ಅಬ್ಸರ್ವೇಷನ್ಸ್ ಎಷ್ಟಿದೆನೋ ಅದೆರಡು ಕೂಡ ಈಕ್ವಲ್ ಆಗಬೇಕು. ಆವಾಗ ನಾವಿಲ್ಲಿ ಪ್ರಾಬ್ಲಮ್ ಮಾಡಿರೋವಂಥದ್ದು ಕರೆಕ್ಟ್ ಅಂತ. ಯಾಕಂದರೆ ಫ್ರೀಕ್ವೆನ್ಸಿ ಏನು ಹೇಳುತ್ತೆ, ನಂಬರ್ ಆಫ್ ಅಬ್ಸರ್ವೇಷನ್ಸಿಂದ ಗಿವನ್ ಡಾಟಾ ಅಲ್ವಾ. ಸೊ ಹಾಗಾದರೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ನೀವು ಅಷ್ಟೂ ಫ್ರೀಕ್ವೆನ್ಸಿ ಏನು ಬಂದಿದೆಯೋ ಅದಿಷ್ಟು ಆ್ಯಡ್ ಮಾಡಿಕೊಂಡು ಚೆಕ್ ಮಾಡಿ ಆ ವ್ಯಾಲ್ಯೂ ಮತ್ತು ಇಲ್ಲಿ ಕೊಟ್ಟಿರೋವಂಥ ಡಾಟಾದಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆಯೋ ಅದೆರಡು ಕೂಡ ಈಕ್ವಲ್ ಆಗಬೇಕು. ಓಕೆ, ಸೊ ಹಾಗಾದರೆ ಈಗ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನು ಬಂದಿತ್ತಲ್ವಾ ಅದನ್ನೊಂದು ಕಡೆ ಬರೆಯೋಣ ಈಗ ನಾವು. ಓಕೆ, ಸೊ ಫ್ರೀಕ್ವೆನ್ಸಿ ನಮಗೆ ಫಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ ಎಷ್ಟು ಬಂದಿತ್ತು 15 ಬಂದಿತ್ತಲ್ವಾ. I am writing, just noting down the frequency value what we have obtained while solving the problem. Okay, so frequency first ಎಷ್ಟಿತ್ತು ಹೇಳಿ 12 ಅಲ್ಲ 15 ಇದೆ, ನೆಕ್ಸ್ಟು 12 ಇತ್ತು ಅಲ್ವಾ, ಆಮೇಲೆ 15 ಇದೆ, ಆಮೇಲೆ 10 ಇದೆ, ನೆಕ್ಸ್ಟು ನಮಗೇನು ಸಿಕ್ಕಿದೆ 6, ಆಮೇಲೆ ಈಗ ಲಾಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ 2 ಇದೆ. ನಾವು ಆ್ಯಡ್ ದೀಸ್ ವ್ಯಾಲ್ಯೂಸ್. Five plus 5 10, 10 plus 2 12. Okay, 12 plus 8 20, 0 2 carry, 2 plus 1 3 4 5 6 60. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟಿದೆ ನಮಗೆ 60 ಇದೆ ಅಲ್ವಾ. ಆದರೆ ಇಲ್ಲಿ ಕೊಟ್ಟಿರೋವಂಥ ವ್ಯಾಲ್ಯೂಸ್ ಎಷ್ಟಿದೆ ನೋಡ್ಕೋಬೇಕು ನಾವು, ಅದು ಟ್ಯಾಲಿ ಆಗಬೇಕಲ್ವಾ. ಹಾಗಾಗಿ ಇಲ್ಲಿ ಕೊಟ್ಟಿರೋವಂಥ ವ್ಯಾಲ್ಯೂಸ್ ಎಷ್ಟಿದೆ ಕೌಂಟ್ ಮಾಡ್ತಾ ಬನ್ನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58. Okay, 59 and 60. So the problem what we have solved is correct. ಯಾಕಂದರೆ ಇಲ್ಲಿ ಕೊಟ್ಟಿರೋಂಥ ಡಾಟಾದಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ನಮಗೆ 60 ವ್ಯಾಲ್ಯೂಸ್ ಇದೆ ಅಲ್ವಾ. ಅಂದ್ರೇನು 60 ಅಬ್ಸರ್ವೇಷನ್ಸ್ನ ನಾವಿಲ್ಲಿ ನೋಡ್ಬೋದು ಕೊಟ್ಟಿರೋವಂಥ ಡಾಟಾದಲ್ಲಿ, ಕೊಟ್ಟಿರೋವಂಥ ಪ್ರಾಬ್ಲಮಲ್ಲಿ ಅಲ್ವಾ. ಸೊ ನಮಗೀಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ ನಂತರ ನಮಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನೇನು ಬಂದಿತ್ತಲ್ವ ಅದಿಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿದೆ ನೋಡಿ,
ಫ್ರೀಕ್ವೆನ್ಸಿ ವ್ಯಾಲ್ಯೂ ಫಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ ಎಷ್ಟು ಬಂದಿದೆ 15 ಬಂದಿದೆ, ನೆಕ್ಸ್ಟು 12 ಇದೆ ಅಲ್ವಾ, ನೆಕ್ಸ್ಟ್ 15 ಇದೆ, ನೆಕ್ಸ್ಟ್ 10, 6, ಲಾಸ್ಟ್ ಒನ್ 2. ಸೊ ಅದಿಷ್ಟು ಆ್ಯಡ್ ಮಾಡಿದಾಗ ಕೂಡ ನಮ್ಗೆ 60 ಬಂದಿದೆ. ಸೊ ಇದು ಸೇಮ್ ಇದೆ ಅಲ್ವಾ, ಇಟ್ ಶುಡ್ ಬಿ ಈಕ್ವಲ್. ಸೊ ಹಾಗಾಗಿ ನಾವೇನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಿಪೇರ್ ಮಾಡಿದ್ದೀವಿ ಇನ್ಕ್ಲೂಸಿವ್ ಮೆಥಡ್ ಯೂಸ್ ಮಾಡಿಕೊಂಡು, ದಟ್ ಟು ಬೈ ಟೇಕಿಂಗ್ ಅ ಕ್ಲಾಸ್ ಇಂಟರ್ವಲ್ ಆಫ್ 7 ಈಸ್ ಕರೆಕ್ಟ್. ಓಕೆ, ಸೊ ಇದೇ ಥರ ಯಾವುದಾದ್ರೂ ನಿಮಗೆ ಮೆಥಡ್ ಕೊಡ್ಬೋದು, ಇನ್ಕ್ಲೂಸಿವ್ ಮೆಥಡ್ ಆಗಲಿ ಎಕ್ಸ್ಕ್ಲೂಸಿವ್ ಮೆಥಡ್ ಆಗಲಿ. ಸೊ ಯಾವ ಮೆಥಡ್ ಕೊಟ್ಟಿದ್ದಾರೆ ಫಸ್ಟ್ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಂಡ್ಬಿಟ್ಟು ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ಇಟ್ಸ್ ಇಂಪಾರ್ಟೆಂಟ್, ಇಟ್ ಮೈಟ್ ಬಿ ಆಸ್ ಫಾರ್ 5 ಮಾರ್ಕ್ಸ್. ಓಕೆ, next let us know the concept like frequency distribution with unequal classes with example. Okay, so unequal classes ಇದ್ದರೆ ಆವಾಗ ಯಾವ ರೀತಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕ ಈಗ ತಿಳ್ಕೊತಾ ಹೋಗೋಣ. ಓಕೆ, so next let us know about another concept, that is frequency distribution with unequal classes with example. This question might be asked for 4 marks, that is explain the frequency distribution for unequal classes with example. Okay, frequency distribution for unequal classes with example. Okay, sometimes we may think that in many cases frequency distributions with unequal class interval are more appropriate. So in order to understand that, let me take one example here. Okay, here we will have marks, then let me write here frequency. Okay, so let me write the marks which is ranging from 0 to 10, next 10 to 20, 20 to 30, 30 to 40, 40 to 50, 50 to 60, then we have 60 to 70. Okay, then we have the frequency value, ಅಂದರೆ 0 to 10 ಇಂದ 0 to 10 ತನಕ ಇರೋವಂಥ ಮಾರ್ಕ್ಸ್ ನಾವು ಅಬ್ಸರ್ವ್ ಮಾಡಿದಾಗ ಎಷ್ಟಿದೆ ಅಬ್ಸರ್ವೇಷನ್ಸ್ ಅಂದರೆ ದೇರ್ ವಿ ಹ್ಯಾವ್ 1 ಅಂತ ಅರ್ಥ ಅಲ್ವಾ. ಫ್ರೀಕ್ವೆನ್ಸಿ ಅಂದರೆ ಆಲ್ರೆಡಿ ಗೊತ್ತು ನಮಗೇನು ಫ್ರೀಕ್ವೆನ್ಸಿ ಅಂದರೆ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ದಟ್ ಹ್ಯಾವ್ ಬೀನ್ ಅಕರ್ಡ್ ಇನ್ ದ ಡಾಟಾ ಅಲ್ವಾ. ಸೊ ಇಲ್ಲಿ 0 to 10 ಎಷ್ಟಿದೆ 1 ಇದೆ ಫ್ರೀಕ್ವೆನ್ಸಿ. ನೆಕ್ಸ್ಟ್ ವಿ ಹ್ಯಾವ್ 10 to 20 ಆಸ್ 8, ದೆನ್ 6, then 7, okay, 21, then we have 23, then 1. So in this table we can notice that most of the observations are concentrated in
ವಿಚ್ ಕ್ಲಾಸ್ ಇಂಟರ್ವಲ್, ಎಲ್ಲಿ ನಮಗೆ ತುಂಬ ಅಬ್ಸರ್ವೇಷನ್ಸ್ ಇದೆ, ಯಾವ ಕ್ಲಾಸ್ ಇಂಟರ್ವಲಲ್ಲಿ ಅಂದರೆ ಇಟ್ ಈಸ್ ಇನ್ ದಿಸ್ ಒನ್, ದಟ್ ಈಸ್ ವಾಟ್ 40 to 50, ದೆನ್ 50 to 60. ತುಂಬ ಅಬ್ಸರ್ವೇಷನ್ಸು ಯಾವ ಕ್ಲಾಸ್ ಇಂಟರ್ವಲಲ್ಲಿ ಇದೆ ಅಂದರೆ 40 to 50 ಇದೆ. ಯಾಕೆ ಹೇಳಿ, 40 to 50ಯಲ್ಲಿ 21 ಅಬ್ಸರ್ವೇಷನ್ಸ್ ಇದೆ, ಹೌದಾ. ಅದೇ ಥರ ನಾವಿಲ್ಲಿ 50 to 60 ನೋಡಿದ್ರೆ ಅಲ್ಲಿ ನಮಗೆ 23 ಫ್ರೀಕ್ವೆನ್ಸಿ ವ್ಯಾಲ್ಯೂ ಇದೆ, ಅಂದರೆ 23 ಅಬ್ಸರ್ವೇಷನ್ಸ್ನ ನೋಡ್ಬೋದು ನಾವಿಲ್ಲಿ. ಬಿಕಾಸ್ ದರ್ ಫ್ರೀಕ್ವೆನ್ಸೀಸ್ ಆರ್ ವಾಟ್ 21 ದೆನ್ 23 ಲೈಕ್ ದಟ್, isn't it? 60 to 70 it is 19. ಓಕೆ, ಹಾಗಾದರೆ ನಾವು ಇದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಅಬ್ಸರ್ವೇಷನ್ಸ್ ಹ್ಯಾವ್ ಬೀನ್ ಅಬ್ಸರ್ವ್ಡ್ ಇನ್ ದೀಸ್ 3 ಕ್ಲಾಸ್ ಇಂಟರ್ವಲ್ಸ್. ಯಾವ್ದ್ಯಾವ್ದು ಹೇಳಿ, 40 to 50 ಅಲ್ವಾ, ಮತ್ತಿನ್ನೊಂದು 50 to 60, ಮತ್ತಿನ್ನೊಂದು ಕ್ಲಾಸ್ ಇಂಟರ್ವಲ್ ಯಾವುದಿದೆ 60 to 70. ಸೊ ಈ 3 ಕ್ಲಾಸ್ ಇಂಟರ್ವಲಲ್ಲಿ ನಮಗೆ ತುಂಬಾ ಅಬ್ಸರ್ವೇಷನ್ಸ್ ಇದೆ. Because here you can observe the frequency value is more, isn't it? So if you take 40 to 50, ಎಷ್ಟಿದೆ ಇಲ್ಲಿ frequency value? What is the frequency value here we have? Yes, here I have 21 ಅಲ್ವಾ. ಸೊ 50 to 60 ಎಷ್ಟಿದೆ 23 ಇದೆ. ನೆಕ್ಸ್ಟ್ 60 to 70 ಎಷ್ಟಿದೆ 19 ಇದೆ, ಹೌದಾನೆ. ಹಾಗಾದರೆ here we can say that their frequencies are what 21, 23 and 19. It means that out of 65 students, 63 students are concentrated in these classes, alva. So thus more than 90% students are in the middle of 40 to 70. So majority frequency add up ಮಾಡಿದ್ರೆ ನಮಗೆ ತುಂಬಾನೇ ಜಾಸ್ತಿ ಬರುತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ 21, 23 plus 19 ಆ್ಯಡ್ ಮಾಡಿದ್ರೆ 9 plus 3 12, 12 plus 1 13, 3 1 ಕ್ಯಾರಿ 3 4 5 6 63 ಇದೆ, ಹೌದಾನೆ. ಸೊ ಹಾಗಾದರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಲ್ಲಿದೆ ಅಂದರೆ ಇಟ್ ಈಸ್ ರೇಂಜಿಂಗ್ ಫ್ರಮ್ 40 to 70 ಅಲ್ವಾ. ಸೊ ಲೆಸ್ ದ್ಯಾನ್ 40 ತೊಗೊಂಡಿರೋಂಥ ಮಾರ್ಕ್ಸ್ ಸ್ಟೂಡೆಂಟ್ಸು ಕಡಿಮೆ ಇದ್ದಾರೆ. ಬಟ್ ವಿ ಹ್ಯಾವ್ ಮೋರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಟೇಕನ್ ದ ಮಾರ್ಕ್ಸ್ ವಿಚ್ ಈಸ್ ರೇಂಜಿಂಗ್ ಫ್ರಮ್ 40 to 70. ಬಿಕಾಸ್ ಅಲ್ಲೇನಿದೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಹೇಳಿ 63 ಇದೆ, ಹಾಗಾಗ್ಬಿಟ್ಟು. ಓಕೆ, ಸೊ ಹೆನ್ಸ್ ವಿ ಕ್ಯಾನ್ ಸೇ ದ್ಯಾಟ್ ಮೋರ್ ದ್ಯಾನ್ 90% ಸ್ಟೂಡೆಂಟ್ಸ್ ಆರ್ ಇನ್ ದ ಮಿಡಲ್ ಆಫ್ 40 to 70. And further we can also notice that the observations in these classes deviate more from the respective class marks in comparison to other classes. But if classes are to be formed in such a way that the class marks coincide as far as possible to a value around which the observations in a class tend to concentrate, then the unequal class interval is more appropriate. Okay, so this is about the frequency distribution for unequal classes with an example. Okay, see in today's class we have solved the problem, or we have understood about the preparation of frequency distribution by taking one of the example. There we had a lot of observations in the given data. So they have given the class interval also. So class interval ಎಷ್ಟಾಗಿತ್ತು 7 ಇತ್ತು ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಅಲ್ವಾ. ಸೊ ಅಲ್ಲಿ ಯಾವ ಮೆಥಡ್ ಹೇಳಿದರು, ಇನ್ಕ್ಲೂಸಿವ್ ಮೆಥಡ್ ಹೇಳಿದರು. ಇನ್ಕ್ಲೂಸಿವ್ ಮೆಥಡ್ ಅಂದರೆ ಏನು ಹೇಳುತ್ತಲ್ಲ ನಮಗೆ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಎರಡನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತಲ್ವಾ. ಸೊ ಹಾಗಾಗಿ ಅಲ್ಲಿ 7 ಕ್ಲಾಸ್ ಇಂಟರ್ವಲ್ ಇದ್ದಿದ್ದಕ್ಕೆ ನಾವು ಅಲ್ಲಿ ಏನು ಮಾಡಿದ್ವಿ 0 to 7, ನೆಕ್ಸ್ಟ್ ವಿ ಹ್ಯಾಡ್ 8 to 14, ಈ ರೀತಿ ಡಿಫ್ರೆಂಟ್ ಕ್ಲಾಸ್ ಇಂಟರ್ವಲ್ಸ್ನ ಬರಿತಾ ಹೋದ್ವಿ ಅಲ್ವಾ. ಅಪ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಕೊಟ್ಟಿರೋಂಥ ಡಾಟಾದಲ್ಲಿ ಆ ವ್ಯಾಲ್ಯೂ ಕವರ್ ಆಗೋ ತನಕ, ಇನ್ಕ್ಲೂಡ್ ಆಗೋ ತನಕ ಅಲ್ಲಿವರೆಗೂ ಕೂಡ ನಾವು ಡಿಫ್ರೆಂಟ್ ಕ್ಲಾಸ್ ಇಂಟರ್ವಲ್ಸ್ನ ಬರ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಕಾಲಮಲ್ಲಿ ಅಬ್ಸರ್ವೇಷನ್ಸ್ನ ನೋಟ್ ಮಾಡ್ತಾ ಬಂದ್ವಿ ಅಲ್ವಾ. ಅದಾದಮೇಲೆ ಟ್ಯಾಲಿ ಮಾರ್ಕಿಂಗ್ ಮಾಡಿದ್ವಿ, ನೆಕ್ಸ್ಟು ಫ್ರೀಕ್ವೆನ್ಸಿ ಕಂಡುಹಿಡಿದ್ವಿ. ಸೊ ಕೊನೆಗೆ ಅಷ್ಟೂ ಕೂಡ ಅಬ್ಸರ್ವೇಷನ್ಸ್ನ ಬರೆದಾದ ನಂತರ ನಾವು ಫ್ರೀಕ್ವೆನ್ಸಿ ವ್ಯಾಲ್ಯೂನ ಆ್ಯಡ್ ಮಾಡಿದ್ವಿ ಮತ್ತು ನಂಬರ್ ಆಫ್ ಅಬ್ಸರ್ವೇಷನ್ಸಿಂದ ಡಾಟಾ ಕೌಂಟ್ ಮಾಡ್ಕೊಂಡ್ವಿ. ಅಲ್ಲಿ ಎಷ್ಟಿತ್ತು 60 ಇತ್ತು. ಫ್ರೀಕ್ವೆನ್ಸಿ ಕೂಡ ನಮಗೆ ಓವರ್ ಆಲ್ ಆ್ಯಡ್ ಮಾಡಿದಾಗ 60 ಬಂತು. ಹಾಗಾದರೆ ನಂಬರ್ ಆಫ್ ಅಬ್ಸರ್ವೇಷನ್ಸಿಂದ ಡಾಟಾ ಮತ್ತು ಫ್ರೀಕ್ವೆನ್ಸಿ ವ್ಯಾಲ್ಯೂ ಆರ್ ಈಕ್ವಲ್ ದೇ ಅಲ್ವಾ. ಸೊ ಹಾಗಾಗಿ ನಾವು ಕೊಟ್ಟಿರೋಂಥ ಅಬ್ಸರ್ವೇಷನ್ಸ್ ಅಷ್ಟನ್ನು ಕೂಡ ಕರೆಕ್ಟಾಗಿ ರೆಕಾರ್ಡ್ ಮಾಡಿಕೊಂಡು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಪ್ರಿಪೇರ್ ಮಾಡಿದ್ವಿ. ಅದಾದಮೇಲೆ ಏನು ತಿಳ್ಕೊಂಡ್ರೆ ನೀವು ಇವತ್ತಿನ ಕ್ಲಾಸಲ್ಲಿ ಅಂದರೆ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ ಅನ್ಈಕ್ವಲ್ classes by taking one example also. Okay, further I'll continue in the next class. Thank you.